ಒಂದು ಫುಲ್ ಜಾಕ್ ಫ್ರೂಟ್ ನ ತಿನ್ನೋ ಚಾಲೆಂಜ್ ನ ಮಾಡ್ತಿದ್ದಾನೆ. ಅಳಸ್ಲಣ್ಣ ಪರ್ಚೇಸ್ ಮಾಡ್ತಾ ಇದೀವಿ. 11 kg ಅಳಸ್ಲಣ್ಣ ತಗೋಯ್ತಾ ಇದೀವಿ. ಒಬ್ರು ಮತ್ತೆ ಭೀಮಾ ಲವ್ ಮಾಡ್ತಾವ್ರೆ. ಅಳಸ್ಲಣ್ಣ ತೊಳೆ ಎಲ್ಲಾನು ಬಿಡಿಸ್ತಾ ಇದೀವಿ, ಒಟ್ಟಿಗೆ ತಿಂತೀವಿ ಕರೆಕ್ಟ್ ಆಗಿ ಮುದ್ದಕ್ಕೆ. ಅಲ್ಲೆಲ್ಲ ಹೋದಾಗ ಎಷ್ಟ್ ಕೇಳಿದ್ರು ಕೊಡ್ತೀವಿ. ರೈತರ ಹತ್ರ ಯಾಕೆ ಚೌಕಾಸಿ ಮಾಡ್ಬೇಕು. ಗೈಸ್ ಕೋಬ್ರ ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಇಮೇಲ್ ಐಡಿ ಪಾಸ್ವರ್ಡ್ ಮರ್ತೋಗವನೆ. ಇವಾಗ ಆಲ್ರೆಡಿ ಚಾನಲ್ ಅದೇ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಬಿಟ್ಟವನೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಅಳಸ್ಲಣ್ಣು ಕುಯ್ದು ತಿನ್ನೋ ಚಾಲೆಂಜ್ ನ ಮಾಡ್ತಿದೀವಿ. ಅಳಸ್ಲಣ್ಣ ಪರ್ಚೇಸ್ ಮಾಡ್ತಾ ಇದೀವಿ. ಎತ್ಕೊಂಡ್ ಕರಿತೀವಿ. ಅಳಸ್ಲಣ್ಣು ಕುಯ್ಕೋ ತಿಂತೀವಿ. ಯಾವ ಅಳಸ್ಲಣ್ಣು ತಗೊಳ್ಳೋದು ಅಂತ ನೋಡ್ತಾ ಇದೀವಿ. ಅವನ್ ಈ ಕಡೆ ನೋಡ್ತಿದ್ದಾನೆ. ಕಾಯಿ ಮತ್ತೆ ಇದೆಲ್ಲ ಕಾಯಿ, ಅದೆಲ್ಲ ಕಾಯಿ ಅದು. ಅದೇ ತಾನೇ ಎತ್ಕೊಂಡಿದ್ದು, ಅಷ್ಟೇ ಸೈಜ್ದು. ನೀನ್ ಎತ್ಕೊಂಡಿದ್ದೆ ಎತ್ಕೋ. ಗೈಸ್ ಇವೆಲ್ಲ ಇವತ್ತೇ ಕುಯ್ಯಂಗಿಲ್ಲ. ಇದೇ ಮಚ್ಚ ಕಾಯವೇ ಇನ್ನೊಂದಷ್ಟು ಹಣ್ಣು ಹೋಗ್ಬಿಟ್ಟವೆ. ಪವನ್ ಹುಡುಕಿರೋದೊಂದು ಫುಲ್ ಹಣ್ಣಾಗೈತೆ. ಅದ್ರ ಚೆನ್ನಾಗೂ ಐತೆ, ಹಣ್ಣು ಆಗೈತೆ, ಆದ್ರೆ ಚಿಕ್ಕ ಆಗೋಯ್ತು ಅಷ್ಟೇ. ಹೆವಿ ಸಣ್ಣ ಆಗೋಯ್ತು. ಕಾಯಿಲೆ ಇವತ್ ಕುಯ್ಯೋ ತರ ಎತ್ಕೊ ಅಂದ್ರೆ ನೀನ್ ಏನ್ ನೋಡ್ತಾ ಇದೀಯ? ಇಲ್ಲ ಹಣ್ಣೇನ ಗೊಬ್ರ ಅದು. ಎಷ್ಟು ಅಳಿಸ್ಕೊಂಡವ ನೋಡಿ ಗೈಸ್. ಕಲರ್ ನೋಡ್ಬಿಟ್ಟಲ್ಲ ಕೊಬ್ರ. ಹಣ್ಣು ಕೂಡ ತಗೊಳ್ಳೋಣ. ಹಣ್ಣೇನಾ? ಯಾಕೋ ಇವತ್ತೇ ಕುಯ್ಯೋ ಡೌಟ್. ಹಣ್ಣು ಆಗದೆ ಮಚ್ಚ, ಆದ್ರೆ ಇವತ್ತೇ ಕುಯ್ಬೋದ ಕೇಳೋಣ ರೆಡಿ. ನೋಡ್ತೀನಿ. ಅಕ್ಕಿ ಹೋಗಿ ಕಾಯಿ ಎತ್ಕೊಂಡಿದ್ದೆ ನಾನು. ಕಾಯಿ ಕಂಡ್ರಲ್ಲ, ಅದ್ನೇ ಹೇಳ್ತಾ ಇದೀನಿ. ಇವತ್ತೇ ಕುಯ್ಯೋ ಡೌಟ್ ಮಚ್ಚ, ಇವತ್ತೇ ಹಣ್ಣೆ ಇವತ್ತೇ ಕುಯ್ಯೋ ಡೌಟ್. ಕೇಳಿ ನೋಡ ಹಣ್ಣು. ಅದನ್ ಮುಟ್ಟು ಇದನ್ ಮುಟ್ಟು ಗೊತ್ತಾಯ್ತೈತಿ. ಇದು ಇದೇವಿ ಚಿಕ್ಕ ಆಯ್ತು ಕಣ. ಬಟ್ ಅದನ್ ಮುಟ್ಟು ಇದನ್ ಮುಟ್ಟು ಮಚ್ಚ. ಆದ್ರೆ ಇದನ್ನೇ ತಗೊಳ್ಳೋಣ ಅಂದ್ರೆ ಇದೇ ತಗೊಬಿಡುವ ಅಣ್ಣ. ಇದ್ ನೋಡಿ ಇವತ್ತು ಕುಯ್ಬೋದಾ? ನೋಡಿ ಇವತ್ತೇ ಕುಯ್ಬೋದಾ ಅಂದ್ರೆ ಕೊಡಿ. ಹಣ್ಣಾಗ್ಬಿಟ್ಟದಲ್ವಾ ಇವು. ಅನ್ಸ್ಲನ್ ನೋಡಿ ಗೈಸ್ ಎಷ್ಟು. ಚೆಕ್ ಮಾಡ ನಾಳೆ ಅದೇ ಎತ್ಕೊಳ್ಳೋ ಸಾಕ್ಲೋ. ಇದೇ ಎತ್ಕೊಬಿಡು ಏನೋ. ಗೈಸ್ ನಾವು ಇದನ್ನ ಚೂಸ್ ಮಾಡ್ತಾ ಇದೀವಿ. ಹಣ್ಣಾಗೈತೆ ಫುಲ್ಲು. ಹಣ್ಣಾಗೈತೆ. ಇವತ್ ಕಟ್ ಮಾಡ್ಬೋದಲ್ವಾ ಒಟ್ನಲ್ಲಿ? ಸರಿ ನಡೀರಿ. ನಾವೇ ಕುಯ್ಕೋತೀವಿ. ಗೈಸ್ ಹಣ್ಣಾಗೈತೆ, ಇದನ್ನೇ ತಗೋತೀವಿ. ಗೈಸ್ ಅಳಸ್ಲಣ್ಣು ಕೆಜಿ 30 ರೂಪಾಯಿ. ಎಷ್ಟು ಕೆಜಿ ಬರ್ತದ ನೋಡುವ ಇರಿ. 11 kg. 11 kg ಐತೆ. 11 kg ಅಳಸ್ಲಣ್ಣ ತಗೋತಿದೀವಿ. ಗೈಸ್ ನಾವು ಫೈನಲ್ ಆಗಿ ಅದನ್ನ ಚೂಸ್ ಮಾಡಿದೀವಿ. ಪವನ್ ಅಣ್ಣನ ಜೊತೆ ಏನೋ ಡಿಸ್ಕಸ್ ಮಾಡ್ತಾವ. ಎಷ್ಟಾಯ್ತಣ್ಣ? ನೋಡ್ಬಿಟ್ಟು ಹೇಳಿ. ಆಯ್ತು 30 ರೂಪಾಯಿ. 360 ಕೊಡ್ತೀವಿ ಬಿಡೋಣ. ರೈತರ ಹತ್ರ ಎಲ್ಲ ಚೌಕಾಸಿ ಮಾಡ್ಬಾರ್ದು. ಚೌಕಾಸಿ ಎಲ್ಲ ಏನಿಲ್ಲ, ನೋಡ್ಬಿಟ್ಟು ಹಾಕೊಡಿ ಅಂತ ಹೇಳಿದ್ದು. ಏನ್ ಅದ್ರಲ್ಲಿ ನಾವೆಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ಅಲ್ಲೆಲ್ಲ ಹೋದಾಗ ಎಷ್ಟ್ ಕೇಳಿದ್ರು ಕೊಡ್ತೀವಿ. ರೈತರ ಹತ್ರ ಯಾಕೆ ಚೌಕಾಸಿ ಮಾಡ್ಬೇಕು. ನಾಗೈತೆ 360. ಚೆನ್ನಾಗದಲ್ವೇ? ಒಂದಿಷ್ಟ ಅಲ್ಲ ತಗೊಂಡ್ ಕೊಡ್ತೀನಿ ನಾನು ವಾಪಸ್. ಆಗ್ಲಿಲ್ಲ ಅಂದ್ರೆ ಇಷ್ಟ ಅಗಲ ಪೇಪರ್ ಕೊಟ್ಬಿಡಿ ಕಾರಲ್ಲಿ ಇಟ್ಕೊಳಕ್ಕೆ. ನಾವು ಅಳಸ್ಲಣ್ಗೆ 360 ರೂಪಾಯಿ ಕೊಟ್ಬಿಟ್ಟು ಇವಾಗ ಒಂದು 11 kg ಅಳಸ್ಲಣ್ ತಗೋಯ್ತಾ ಇದೀವಿ. ಕೋಬ್ರ ಯಾಕೆ ಇಷ್ಟು ಮಂಕಾಗಿದ್ದಾನೆ ಅಂದ್ರೆ ನಾನು ಅವ್ನ್ಗೆ ಕೇಳಿದೆ ಗೈಸ್, ಯೂಟ್ಯೂಬ್ ಚಾನಲ್ ತೆಗ್ದಾಗ್ಲೇ ಇಮೇಲ್ ಐಡಿ ಪಾಸ್ವರ್ಡು ಇಮೇಲ್ ಐಡಿ ಮುಂದೆ ಹಿಂದೆ ಇಡೋ ಇಮೇಲ್ ಐಡಿ ಪಾಸ್ವರ್ಡ್ ನಂಬರ್ ಎಲ್ಲ ನೆನಪಾಯ್ತೇನೋ ಅಂತ ಅಂದಿದ್ದೆ. ಎಲ್ಲ ಐತೆ ನಂಗೆ ಗೊತ್ತು. ಚಾನಲ್ ಮಾಡ್ಬೇಕಾದ್ರೆ, ಚಾನಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವಾಗ ನೋಡಿದ್ರೆ ಇಮೇಲ್ ಐಡಿ ಪಾಸ್ವರ್ಡ್ ಮರ್ತವನೆ. ಸೀಟ್ ಮಡ್ಚ್ಬಿಡೋದು. ಇರಿ ಗೈಸ್ ಅಳಸ್ಲಣ್ಣ ಇಟ್ಬಿಟ್ಟು ಮಾತಾಡೋಣ ಇದ್ರ ಬಗ್ಗೆ. ಕಾರಲ್ಲಿ ಹೋಗ್ತಾ ಡಿಸ್ಕಸ್ ಮಾಡೋಣ. ಚರ್ಚೆ ಇರಲಿ. ಪ್ರಾಬ್ಲಮ್ ಸೊಲ್ಯೂಷನ್ ಹುಡ್ಕೋಣ. ಏನಾಗಲ್ಲ, ಎದ್ರಕೋಬಿಡಕ್ ಹೋಗ್ಬೇಡ. ಗಾಡಿ ಎತ್ಕೊಂಡ್ ಬರ್ತೀಯ ಗೊಬ್ಬರ ಇವಾಗ. ಗೈಸ್ ಅಳಸ್ಲಣ್ಣ ಇಲ್ಲಿ ಇಟ್ಬಿಟ್ಟು ಇವಾಗ ಡೋರ್ ಹಾಕ್ಬಿಟ್ಟು ಮನೆಗೆ ಎತ್ಕೋಕ್ ಕಟ್ ಮಾಡ್ಬೇಕು. ಗೈಸ್ ಕೋಬ್ರ ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಇಮೇಲ್ ಐಡಿ ಪಾಸ್ವರ್ಡ್ ಮರ್ತೋಗವನೆ. ಜೊತೆಗೆ ಇಮೇಲ್ ಐಡಿ ರಿಕವರ್ ಮಾಡೋಕೆ ನಂಬರ್ ಇರುತ್ತಲ್ಲ, 2 ನಂಬರು. ಆ ನಂಬರು ಕೂಡ ಹಳೆ ನಂಬರು. 2 ನಂಬರು ಹಳೆ ನಂಬರು. ಅವ್ರ ಮನೆಯವ್ರ ನಂಬರ್ ಇಲ್ಲ, ಇವಂದು ಇಲ್ಲ. ಇವಾಗ ಇಮೇಲ್ ರಿಕವರಿ ಮಾಡಕ್ಕೂ ನಂಬರ್ ಬೇರೆ ಅವ್ರದ್ದು. ಪಾಸ್ವರ್ಡ್ ಮರ್ತೋಗವನೆ. ಇವಾಗ ಆಲ್ರೆಡಿ ಚಾನಲ್ ಅದೇ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಬಿಟ್ಟವನೆ. ಸೊ ಅದಕ್ಕೆ ಇವಾಗ ಅದಕ್ಕೆ ಅವ್ನ ಕರ್ಕೊಂಡು ಇವಾಗ ಜಿಯೋ ಇದಕ್ಕೆ ಹೋಗ್ತಾ ಇದೀವಿ. ಜಿಯೋ
ಆಫೀಸ್ಗೆ ಜಿಯೋ ಆಫೀಸ್ಗೆ ಹೋಗ್ಬಿಟ್ಟು ಒಂದ್ಸಲ ಹಳೆ ವಿಚಾರ್ಸಿ. ನಂಬರ್ನ ತಿರ್ಗಾ ಇವನ ಹೆಸರಿಗೆ ಕೊಡ್ತಾರ ಕೇಳ್ಬೇಕು. ಇಲ್ಲಾಂದ್ರೆ ಹೆಂಗ್ ರಿಕವರ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದೀನಿ ಗೈಸ್. ಯೂಟ್ಯೂಬ್ನೇ ನೋಡೋದು, ಯೂಟ್ಯೂಬ್ ಹೆಂಗ್ ಯೂಟ್ಯೂಬ್ ಅಲ್ಲೇ ನೋಡ್ ಸೊಲ್ಯೂಷನ್ ಹುಡುಕ್ತಿವಿ. ಜಿಯೋ ಸ್ಟೋರ್ ಬಂದ್ಬಿಟ್ಟು ಮಾತಾಡಿದ್ವಿ ಜಿಯೋ ಸಿಮ್ ಹತ್ರ. ಅವರೇ ಇದು ರೂಲ್ಸ್ ಪ್ರಕಾರ ಏನಂದ್ರೆ ಗೈಸ್, ಇವಾಗ 90 ಡೇಸ್ ಆದ್ಮೇಲೆ ಅಂದ್ರೆ 90 ಡೇಸ್ ನಾವೇನಾದ್ರು ಸಿಮ್ ರೀಚಾರ್ಜ್ ಮಾಡಿ ಅಪ್ಡೇಟ್ ಮಾಡ್ಲಿಲ್ಲ ಅಂದ್ರೆ ಡಿಆಕ್ಟಿವೇಟ್ ಮಾಡ್ಬಿಡ್ತಾರಂತೆ. ಇಲ್ಲ ಐತೆ ನೋಡಿ, ಡಿಆಕ್ಟಿವೇಟೆಡ್ ಲೆಸ್ ದೆನ್ 90 ಡೇಸ್ ಅಂದ್ರೆ 90 ಡೇಸ್ ಗಿಂತ ಕಮ್ಮಿ ಆಗಿದ್ರೆ ವಾಪಸ್ ಕೊಡ್ತಾರೆ ಸಿಮ್ನ. 90 ಡೇಸ್ ಮೇಲಾದ್ರೆ ಒಂದ್ಸಲ ಚೆಕ್ ಮಾಡಿಸ್ಬೇಕು, ಏಜೆಂಟ್ ಹತ್ರ ಚೆಕ್ ಮಾಡಿಸಿದ್ವಿ, ಬಟ್ ಅದರ ನಂಬರ್ ಇಲ್ಲ ಅಂತ ಹೇಳ್ತಾವ್ರೆ. ರಿಕವರ್ ಮಾಡಕ್ ಏನ್ ಮಾಡೋದು ಯೋಚನೆ ಮಾಡ್ಬೇಕು ಗೈಸ್. ಕೋಬ್ರಾ ಸ್ಮೈಲ್ ಮಾಡು. ಫೈನಲಿ ಇಮೇಲ್ ಐಡಿ ರಿಕವರ್ ಮಾಡ್ಕೊಟ್ಟಿದೀವಿ. ಇವಾಗ ಹೊಸ ನಂಬರ್ ಅಪ್ಡೇಟ್ ಮಾಡ್ಬಿಟ್ಟು ಆ ಸಿಮ್ ಕೊಡಲ್ಲ ಅಂದ್ರು, ಬಟ್ ಆದ್ರೂ ಏನೋ ಮಾಡಿ ಈಗ ಮಾಡಿ ರಿಕವರ್ ಮಾಡಿದ್ವಿ ಗೈಸ್. ಇವಾಗ ಕೋಬ್ರನ್ ಅಕೌಂಟ್ ರಿಕವರ್ ಆಯ್ತು. ಹೊಸ ನಂಬರ್ ಅಪ್ಡೇಟ್ ಮಾಡ್ಬಿಟ್ಟು ರಿಕವರಿ ಇಮೇಲ್ ಎಲ್ಲ ಹಾಕಿದೀವಿ. ಇನ್ನೇನಿಲ್ಲ, ಮಾನಿಟೈಸೇಷನ್ ಅಪ್ಲೈ ಮಾಡ್ಬೇಕು. ಕೋಬ್ರಾ ಫುಲ್ ಗಾಬರಿ ಆಗ್ಬಿಟ್ಟಿದ್ದಾವ, ಹೋಯ್ತಲ್ಲಪ್ಪ ಅಕೌಂಟ್ ಅಂತ. ಇವಾಗ ಸ್ವಲ್ಪ ಮುಖದಲ್ಲಿ ಮಂದಹಾಸ ಬಂತು. ಹೋಗೋದು ಏನಿಲ್ಲ ಕಣ, ಅಪ್ಲೈ ಮಾಡೋದಷ್ಟೇ. ಇಮೇಲ್ ರಿಕವರ್ ಆದ್ಮೇಲೆ ಮುಗೀತು, ಸಾಕು. ಮಾಡೋಣ ಮಿಕ್ಕಿದ್ದಲ್ಲಿ. ಬೈಕ್ ಎತ್ಕೋ ಕೋಬ್ರಾ. ಇವಾಗ ಮನೆಗೆ ಹೋಗ್ಬಿಟ್ಟು ಅರ್ಸ್ಲಂಡ್ ತಿಂತೀವಿ ಗೈಸ್, 3 ಜನ ನಮ್ಮ ಮನೇಲಿ. ಕೋಬ್ರಾ ಗಾಡಿ ಹಾಕಿದೈತೆ, ನಾನೇ ಕಟ್ ಮಾಡ್ತೀನಿ. ಗಮ್ ಅಂತ ಐತಲ್ವಾ ಕಾರೊಳಗೆ, ಹಣ್ಣಾಗೈತ್ ಕಣ, ಹಣ್ಣಾಗ್ಬಿಡೈತಲ್ಲ, ಹಿಂದೆ ಐತಲ್ಲ, ಗಮ್ ಅಂತ ಐತೆ. ಏನಂತಲ್ಲ ಪಾಪ ಗೈಸ್ ಕೋಬ್ರಾ ಅವನು ಟೆನ್ಷನ್ ಆಗ್ಬಿಟ್ಟಿದ್ದ. ನನಗೂ ಟೆನ್ಷನ್ ಆಗ್ಬಿಟ್ಟಿತ್ತು, ಬಟ್ ಆದ್ರೆ ತೋರ್ಸ್ಕೊತಿರ್ಲಿಲ್ಲ. ಏನಿಲ್ಲ ರಿಕವರ್ ಎಲ್ಲ. ಇವ್ರೇನ ಟೆನ್ಷನ್ ತೋರ್ಸ್ಕೊಂಡ್ಬಿಟ್ಟಿದ್ರೆ ಅವ್ನು ಇನ್ನೂ ಇದಾಗ್ಬಿಟ್ಟಿರೋ. ನಾನು ಅವತ್ತೇ ಕೇಳಿದೆ ಕಣ ಅವ್ನ್ಗೆ, ಪಾಸ್ವರ್ಡ್ ಮಾಡಿದ್ನಲ್ಲ, ಇಮೇಲ್ ಐಡಿದ್ ಎಲ್ಲ ಐತೆ ಅಂದ್ರೆ ಹ್ಞೂ ಅಂದಿದ್ದ. ನೋಡ್ರಿ ಈಗ ಹಿಂಗ್ ಸರ್ಪ್ರೈಸ್ ಕೊಟ್ಟಿದ್ದ, ಎಲ್ಲ ರಿಕವರ್ ಆಯ್ತು. ಒಬ್ರೊಂದು ಹೊಸ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಬ್ಲಾಕ್ ಕೋಬ್ರಾ ಅಲ್ಲಿ ಬೇರೆ ತರ ಕಂಟೆಂಟ್ ಸಿಗುತ್ತೆ, ಬೇರೆ ತರ ಸಿಗುತ್ತೆ. ಹಳ್ಳಿ ಟಿಪಿಕಲ್ ಹಳ್ಳಿ ಕಂಟೆಂಟ್ ಅದು. ಹಳ್ಳಿ ಜೀವನ ಹೇಗಿರುತ್ತೆ ಅಂತ ಕೋಬ್ರಾ ತೋರಿಸ್ತಾನೆ. ಫುಡ್ ಹೋಟೆಲ್ ವಿಡಿಯೋಸ್, ಚಾಲೆಂಜ್ ವಿಡಿಯೋಸ್, ಫುಡ್ ಈಟಿಂಗ್ ಚಾಲೆಂಜಸ್ ನ ಇಲ್ಲಿ ನೋಡಿ. ನಮ್ ಮೇನ್ ಚಾನಲ್ ಅಲ್ಲಿ ಕ್ವಾಲಿಟಿ ಕಂಟೆಂಟ್, ಅದು ವಾರಕ್ಕೊಂದು ಡಿಫ್ರೆಂಟ್ ಆಗಿರೋ ಒಂದು ಚಾಲೆಂಜ್ ವಿಡಿಯೋ, ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ವಿಡಿಯೋ ಬೇಕು ಅಂದ್ರೆ ಮೇನ್ ಚಾನಲ್ ನೋಡಿ. ಎಲ್ಲ ಇದೆ ನಮ್ಮಲ್ಲಿ, ಏನ್ ಬೇಕು ಸರ್ಕಲ್ ಅಲ್ಲಿ ಎಲ್ಲ ಇದೆ. ಪ್ಲೀಸ್ ನೀವು ಕೂಡ ಅಷ್ಟೇ, ಯಾರು ಹೊಸ ಯೂಟ್ಯೂಬ್ ಚಾನಲ್ ತೆಗಿತಿದೀರಾ ಅಂದ್ರೆ ಮೇನ್ ಏನಂತಂದ್ರೆ ಇಮೇಲ್ ಐಡಿಗೆ ಪಾಸ್ವರ್ಡ್ ನೆನ್ಪಿಟ್ಕೊಳ್ಳಿ. ಮತ್ತೆ ಇಮೇಲ್ ಎಕ್ಸಿಸ್ಟಿಂಗ್ ನಂಬರ್ ಅಲ್ಲಿ ಇರೋ ತರ ಇಮೇಲ್ ಐಡಿ ನಂಬರ್ ಇರೋ, ನಿಮ್ಮ ಹತ್ರ ಇರೋ ನಂಬರ್, ನಿಮ್ಮ ಹೆಸರಲ್ಲಿ ಇರೋ ನಂಬರ್ ಕೊಡಿ. ಅದ್ರ ಜೊತೆಗೆ ಒಂದು ರಿಕವರಿ ಇಮೇಲ್ ಅಂತ ಬರುತ್ತೆ, ಅದನ್ನು ಕೂಡ ಹಾಕೊಳ್ಳಿ. ಕ್ಲೋಸ್ ಇರೋದು ಯಾವ್ದಾದ್ರು ಕೊಟ್ಟಿ, ಇಲ್ಲ ನಿಮ್ದು ಇನ್ನೊಂದು ಇಮೇಲ್ ಐಡಿ ಇದ್ರೆ ಅದನ್ನ ಹಾಕೊಳ್ಳಿ. ಮತ್ತೆ 2 ಸ್ಟೆಪ್ ವೆರಿಫಿಕೇಶನ್ ಅಳಿಸ್ಲಾಂಡ್ ಅದು ಇದಾಯ್ತಾ? ಎಲ್ಲಿಗೆ ಬಿಡ್ತೈತೆ, ಸೀಟ್ ಮೇಲೆ ಒಳ್ಳಾಡ್ತೈತೆ ಅಷ್ಟೇ. ತಿಂತೀವಿ ವೇಟ್ ಮಾಡು, ಬದಾದೀವಿ. ಆಟ ಆಡ್ಕೋತಾರ, ಆಮೇಲೆ ನಾವ್ ಆಟ ಆಡ್ತೀವಿ ಗೈಸ್. ನಮ್ದು ಕಾರ್ದು ವೈಪರ್ ನೀರ್ ಖಾಲಿ ಆಗ್ಬಿಟ್ಟೈತೆ, ಬ್ಯಾನೆಟ್ ತೆಗ್ದ್ಬಿಟ್ಟು ಇವಾಗ ವೈಪರ್ ನೀರ್ ಹಾಕ್ಬಿಟ್ಟು ಇದು ಒಳಿಕ್ ಹಾಕ್ಬೇಕಿದ್ದು. ವಿಂಡ್ಶೀಲ್ಡ್ ವಾಷರ್ ಫ್ಲೂಯಿಡ್ ತಾನೇ ಇದು. ಒಳಗಡೆ ನೀರ್ ಹಾಕ್ಬಿಟ್ಟು ಗೈಸ್, ಈ ಫ್ಲೂಯಿಡ್ ಹಾಕಿದ್ರೆ ಸ್ನೋ ತರ ಬರುತ್ತಲ್ಲ, ಅದು ಇದ್ರಲ್ಲೇ ಅಲ್ಲ, ಸೋಪ್ ನೀರ್ ತರ ಬರುತ್ತೆ. ಸ್ನೋ ಅಂತವನೆ ನೀರ್ ತಗೋತೀನಿ ಗೈಸ್. ನಾನ್ ನಿಮ್ಗೆ ಇವತ್ತು ಕಾರ್ ವೈಪರ್ಗೆ ಹಿಂಗೆ ನೀರ್ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬಾನೇ ಕಷ್ಟ ಫಸ್ಟ್ ಗೈಸ್ ಇದನ್ನ ತೆಗಿಬೇಕು. ಫಿಲ್ಟರ್ ಹಾಕಲ್ಲ, ಸೊತ್ತ ಇದ್ರೆ ಹೋಯ್ತದ. ಫಿಲ್ಟರ್ ಹಾಕೋ, ನೀರ್ ಹಾಕೋ. ಈಗ ಫಿಲ್ಟರ್ ಏನ್ ಕೊಟ್ಟವ್ರ ಅದನ್ನ, ಈ ಫಿಲ್ಟರ್ ಕೊಟ್ಟಿರೋದೇ ನೀರು ಒಳಗಡೆ ಯಾವ್ದು ಸೊತ್ತೆ ಹೋಗ್ಬಾರ್ದು ಅಂತ. ಫಸ್ಟ್ ಈಗ ಗೈಸ್ ಫುಲ್ಲು ನೀರ್ ಹಾಕ್ಬಿಟ್ಟು ಆಮೇಲೆ ಫ್ಯೂಲ್ ಇದೇನು 2.5 ಲೀಟರ್ಗೆ ಅದೇನು ಹಾಕ್ಬೇಕು, ಮಿಕ್ಸ್ ಮಾಡಿ ಹಾಕ್ಬೇಕು ಕಣ. ಇಲ್ಲ ಕಣ್ಬಿಡ, ಹಾಕ್ಬೋದು ಹಂಗೆ ಕಣ, ಹಾಕ್ಬೋದು ಕಣ. 2.5 ಲೀಟರ್ಗೆ 50 ml ಅದು. ಈಗ 2.5 ಲೀಟರ್ ಏನ್ ಜಾಸ್ತಿ ಹಿಡಿಸ್ತದ ಇದು. ಅವ್ರು ಹೇಳಿರೋದು ಆ ಕನ್ಸಿಸ್ಟೆನ್ಸಿಯಲ್ಲಿ ಹಾಕಿ ಅಂತ. ಫುಲ್ ಹಾಕೋಣ, ಚೆನ್ನಾಗಿರುತ್ತೆ. ನೊರೆ ಅದ 50 ml ಇರೋದು, ನೀರ್ 2.5 ಲೀಟರ್ ಹಾಕ್ಬೇಕು ನಾವು. ನೀರ್ ಜಾಸ್ತಿ ಹಿಡಿಸ್ತದ ಒಳಗೆ. ಆಮೇಲೆ ಹಾಕಿದ್ರು ಮಾಮೂಲಿ ನೊರೆ ಆಯ್ತದ, ಒಳಗೆ ಅಲ್ಲಾಡ್ತದಲ್ಲ ಕಾರ್, ಟ್ಯಾಂಕ್ ಒಳಗೆ ಹೋಯ್ತದೆ. ಇಲ್ಲ ಒಂದೊಂಚೂರು ಹಂಗೆ ಹಾಕ್ಲ ಲಿಕ್ವಿಡ್, ಒಂದೊಂದ್ ಸ್ವಲ್ಪ ಮಧ್ಯ ಹಂಗೆ ಮಾಡೋಣ. ಇರೋ ತೆಗೀದು ಸಾಯಿಸ್ಬಿಡು ಏನ್ ಪಾಯ್ಸನ್ ಅದು, ನೊರೆ ಬರ್ತದ ಒಳಗೆ. ಟೆಕ್ನಾಲಜಿ ಸಾಕಾಕ
ಹೆಂಗಾಯ್ತು ನೋಡು. ನಿಧಿ ಏನೋ ಅದು. ಸೊ ಸಾಕಾಯ್ತು? ಇನ್ ಸ್ವಲ್ಪ ಆಮೇಲೆ ಹಾಕೋಣ ಮಿಕ್ಸ್ ಆಯ್ತದ ಇವಾಗ. ಅದೇ ಚೆನ್ನಾಗೈತಲ್ಲ ಫೋನ್ ಈ ತರ ಎಲ್ಲ ಕಾರ್ ಒಳಗೆ ಹಾಕಕ್ಕೆ. ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ದೊಡ್ಡವರು ಬೇರೆ ಮಾಡ್ತಿದ್ರೆ ಏನೋ ಅನ್ಕೋತಾ ಇದ್ವಿ. ಖುಷಿ ಆಗೋದು ಅವಾಗ ನೋಡಕ್ಕೆ. ಬ್ಯಾನೆಟ್ ಎತ್ತಿದ್ರೆ ಒಂಥರ ಖುಷಿ. ಇವಾಗ ನಮ್ದೇ ಕಾರ್ಗೆ ಈ ತರ ಹಾಕೋತರ ಹಾಕ್ಬಿಡು ಮಚ್ಚ. ಸ್ಪೀಡ್ ಬಂತು ನೀರು ಫುಲ್ ತುಂಬ್ಕೊಬಿಡ್ತಾ. ಹ್ಮ್. ಇಷ್ಟೇನ ಇದು? ಹಾಕ್ದಾ ಹ್ಮ್ ಸ್ಪೀಡ್? ಕುಡ್ದಿಡ್ಕೊಂಡು ನೀರು ಒಂದ್ ಸ್ವಲ್ಪ ಏನಾರು ಪವನ್. ಲಾಸ್ಟ್ ಟೈಮ್ ಒಂದ್ ಬಕೆಟ್ ಇಡ್ಸಿತ್ತಲ್ಲ. ಬರ್ಗೇಟ್ ನಿಂತಿದೀನಿ ಕುಡಿಯಕ್ಕೆ. ನಾವು ನೊರೆ ಜಾಸ್ತಿ ಆಗೋಯ್ತೇನ ಕಣೋ ನೀರ್ಗಿಂಟ. ಇಷ್ಟೇ ಆನ್ ಮಾಡು ವೈಪರ್, ಸ್ಟಾರ್ಟ್ ಮಾಡ್ಬಿಡ್ತಾವ. ಸ್ಟಾರ್ಟ್ ಏನ್ ಬೇಡ, ಇರ ಹಂಗೆ ಆನ್ ಆಯ್ತದ ಕಣ. ಎಸಿ ವೈಪರ್ ಆನ್ ಮಾಡ್ತೀನಿ ನೋಡಿ. ಇರು ಬಾನೆಟ್ ಇಳಿಸ್ತೀನಿ ಇರೋ, ಅಲ್ಲಿಗೆ ಆರ್ಲಿ. ವೈಪರ್ ಉಜ್ಲಿ ಒಂದ್ ಸ್ವಲ್ಪ. ಒಚ್ಚು ಇಳಿಸ್ಬಿಡ್ಲಾ ಬಾನೆಟ್ಟು? ಬೇಡ ಅಲ್ಲ ಇನ್ನು ಇಳಿಸ್ತೀನಿ. ಹಾಕ್ಬೇಡ. ನೊರೆ ಗೊತ್ತಿಲ್ವಲ್ಲ, ಮಿಕ್ಸ್ ಆಗ್ಬೇಕಿತ್ತು ಇನ್ ಸ್ವಲ್ಪ. ಬಿಡ ಸಾಕು. ನಾವ್ ಮೊದ್ಲೇ ಹಾಕ್ಬೇಕಿತ್ತು ಒಂಚೂರು ಲಿಕ್ವಿಡ್ನ. ಸಾಕ್ ಬಾ. ಆಗ್ಲಿ ಎಲ್ಲಿಗೆ ಹೊಂಟೋಗೋದು ನೋಡು. ಅದಕ್ಕೆ ಹೇಳಿದ್ದು ಲವ್, ನೊರೆ ಬಂದಿರೋದು ಈಚೆ ಫುಲ್ ತುಂಬಿಲ್ಲ ಅದು. ಹಾಕೋ ನೀರು. ಬರೀ 2 ಸಲ ಹೊತ್ತದ್ ಇಷ್ಟೊಂದು ಖಾಲಿ ಆಗೋಯ್ತು. ನೀನ್ 2 ಸಲ ಹೊತ್ತದಾ? ಇದ್ರೆ ಇನ್ನೇ ಸಲ ಹೊತ್ಬಿಟ್ಟೆ. ಮನೆ ಆನ್ ಮಾಡಿ ಇಟ್ಕೊಂಡೇ ಇದೆ, ಅದು ಒತ್ಬಿಟ್ಟು ಎತ್ತುತ್ತಾರೆ. ಚೆಕ್ ಮಾಡ್ತಿದ್ದೆ ನಾನು, ನೊರೆ ಬತ್ತಾಯ್ತು ಅಂತ. ಗೈಸ್ ಹೆಂಗ್ ಓಡಿಸ್ಕೊ ಬಂದಿದ್ದೆ. ಟೈರ್ದು ನೋಡಿ ಡಿಸ್ಕು ರಿಂಗ್ಗೆ ನೀರ್ ಹಾಕುರೆ. ಹಾಕೋ, ಹೊಗೆ ಬತ್ತೈತೆ. ಓ ಈಗ ಕಮ್ಮಿ ಆಗೋಯ್ತು. ಬತ್ತಾಯ್ತು. ಸ್ಪೀಡಾಗಿ ಓಡಿಸ್ಕೊ ಬಂದ್ಬಿಟ್ಟು ಒಂದು ಪವನು ಯಾರೆಲ್ಲ ಹಾಳು ಮಾಡ್ತಾವನೆ. ಗೈಸ್ ಇವಾಗ ನಾವು ಪೇಪರು ಮತ್ತೆ ಬಾಳೆ ಎಲೆ ಎಲ್ಲ ಎತ್ಕೊ ಬಂದಿದ್ದೀನಿ. ಪೇಪರ್ ಅಂಟಾಗುತ್ತೆ ಅಂತ ಸೈಡ್ಗೆ ಕೆಳಗೆ ಹಾಕ್ಸ್ಕೊಳಕ್ಕೆ. ಬಾಳೆ ಎಲೆ, ಹಳಸಲಣ್ಣು ಎಲ್ಲ ಇದೆ. ಇದೇ ಫಸ್ಟ್ ಟೈಮ್ ಈ ತರ ಬಾಳೆ ಎಲೆ ಪೇಪರ್ ತಂದೆ ಅಷ್ಟೇನ್ ಕೊಯ್ತಾರ. ನಾವು ನಮ್ ಚೆನ್ನಾಗಿರ್ಬೇಕು. ಪ್ರೊಫೆಷನಲ್ ಎಲ್ಲರೂ ಕೊಯ್ಕೊಂಡ್ಬಂದಿದ್ದು ನಾವೇನು ಗೈಸ್. ಮನೆ ಹಿಂದೆ ನೋಡಿ ಬಾಳೆ ಗಿಡ ಆಯ್ತಲ್ಲ, ಇಲ್ಲೇ ಇವಾಗ ಬಾಳೆ ಎಲೆ ಕಿತ್ಕೊ ಬಂದಿದ್ದು ಇಲ್ಲೇ ನಮ್ಮ ಮನೆ ಹಿಂದೆಗಡೆ. ಅಲ್ಲಿ ಹೋಗ್ಬಿಟ್ಟು ಬಾಳೆ ಎಲೆ ಕಿತ್ಕೊ ಬಂದೆ. ಇವಾಗ ಹಾಸ್ಬಿಟ್ಟು ಹಳಸ್ಲಣ್ಣು ಕುಯ್ಯೋಣ. ಏನಪ್ಪ ಅವನು ತಲೆಗೆಲ್ಲ ಎಣ್ಣೆ ಹಾಕೋತವನೆ. ಅಲ್ಲ ಫುಡ್ಗೆ ಹಾಕು ಅಂದ್ರೆ ಅವ್ನ್ ತಲೆಗೆಲ್ಲ ಹಾಕೋತವನೆ. ಇರ್ಬೇಕು ಅವನು. ಗೈಸ್ ಹಳಸ್ಲಣ್ಣು ರೆಡಿ ಇದೆ ಕುಯ್ಯಕ್ಕೆ, ತಿನ್ನಕ್ಕೆ. ನಮ್ಮ ಮನೆದು ಶಾರ್ಪೆಸ್ಟ್ ಕೊಡ್ಲಿದು. ತಲೆನೂ ಕತ್ರಿಸುತ್ತ ಕಾಣೆ ಇದು. ನೀನು ನೋಡು ಬಾಯಿ ನೋಡು, ಬಾಯಿ ಎಲ್ಲ ಹೋಗ್ಬಿಡೈತಲ್ಲೋ. ಇವಾಗ ಮಸ್ಕ ಬಂದಿದೀನಿ. ನೋಡ್ ಬಾಯಿ ಎಲ್ಲ ಹೋಗ್ಬಿಡೈತೆ. ಆಗದಾರ ಕೂಡ ಇಲ್ಲಿ ಗಂಡಸ್ರು ಮಾಡ್ತೀವಿ. ಕೊಡೋ ಕೈಗೆ, ಕೊಡ ಅವ್ನ ಕೈಗೆ. ಕರೆಕ್ಟ್ ಆಗಿ ಮಧ್ಯಕ್ಕೆ ಚೆನ್ನಾಗಿರೋದೇನೋ. ಚೆನ್ನಾಗತ್ಕೊಂಡು ಎಳೆಯಲ್ಲ, ಅಂಟೇನಿಲ್ಲ. ಹಣ್ಣಾಗೈತಿ. ಮಾದೇವಿ ಮಾದೇವಿ ಫೋನ್ ಮಾಡ್ತಾಳೆ. ಮಾದೇವಣ್ಣ ಲೇ. ಗೈಸ್ ನೋಡಿ 2 ಭಾಗ ಮಾಡಿದೀವಿ ಹಳಸ್ಲಣ್ಣ. ಬಿತ್ತನೆ ಸೇರ್ಕೊಬಿಡ್ತಾರ. ನಾನೇ ಕ್ಲೀನ್ ಆಗಿ ಕೊಯ್ಸ್ತೆ ಕೋಬನ್ ಕೈಲಿ. ನಾನು ಹೇಳ್ಕೊಟ್ಟಂಗೆ ಕೊಯ್ತೀನಿ. ಫಸ್ಟ್ ಇತ್ಕೊಯ್ಯೋಣ. ಬೇಡ ನಂಗೆ. ಇದ್ರ ತೆಗಿಯೋ. ಇಟ್ಕೊಳ ತಗೊಳ ಇಲ್ಲಿ. ಎಕ್ರಾ ಒಂದ್ ಇದ್ ಬರುತ್ತೆ. ಒಂದು ಹಾಲು ಕುಡಿತೇನೋ ಚೆನ್ನಾಗಿರೋ ಎಲ್ಲ ಹಾಕ್ಬಿಟ್ರೆ ಅಷ್ಟೇ. ನಮ್ಗ ಶಾಂತಕ ಮಾದೇವಣ್ಣ ಕಣ ಆಯ್ತಾ. ಮಾದೇವಕ ಅಣ್ಣ ಅಣ್ಣ ಇಲ್ಲ ಕೈ ಇದಾಗಿತ್ತೆ ಅಣ್ಣ. ನಾವ್ ಬೇರೆಯವ್ರ ಫೋನ್ ಎತ್ಕೊಟ್ರು ಕಿವಿಗೆ. ಅಣ್ಣ ನನ್ನ ಅಣಗುವೆ ಬೇಕು ವಿಡಿಯೋ ಕಾಲ್ ಮಾಡೋಣ. ಹೆಂಗ್ ಮಾಡ್ತೀಯಪ್ಪ ಕೈ ಕೋಬ್ರಾ ಇವತ್ತು ಒಂದು ಫುಲ್ ಜಾಕ್ ಫ್ರೂಟ್ ನ ತಿನ್ನೋ ಚಾಲೆಂಜ್ ನ ಮಾಡ್ತಿದ್ದಾನೆ. ನೋಡೋಣ ಎಷ್ಟೊತ್ತು ತಗೋತಾನೆ ಜಾಕ್ ಫ್ರೂಟ್ ತಿನ್ನಕ್ಕೆ ಅಂತ. ಮಾಡ್ತೀಯ ಕೋಬ್ರಾ? ಆಗೋದಿಲ್ವಾ? ಮತ್ತೆ ಜೋಶಲ್ಲಿ ತಿಂತಿದ್ಯಾ? ಒಂದ್ ಪೀಸ್ ತಿಂತೋರ್ಸು. ಇವಾಗ ಯಾವ್ದು ಕಟ್ ಮಾಡೋಣ? ಇದನ್ನ ಕಟ್ ಮಾಡೋ ಅದು ಇದ್ ಮಾಡೋಣ. ಇದೊಂಥರ ಡಿಸೈನ್ ಒಂಥರ ಆಯ್ತು, ಅದನ್ನ ಕಟ್ ಮಾಡೋಣ. ಮಾಡ್ಬೇಡ. ಇದನ್ನ ಮಾಡೋಣ.
ತಿನ್ನಕ್ ಯಾವ್ದಾದ್ರು ಇವಾಗ ಏನಾರು ಒಂದ್ ಪೂರ್ತಿ ತಿನ್ಬಿಟ್ರೆ ನಾಳೆ ಡ್ಯಾಮ್ ಗೇಟ್ ಓಪನ್ ಆಗೋಯ್ತದೆ. ಇವೆಲ್ಲ ಲೆಕ್ಕ ಅಲ್ಲ, ಹುಷಾರ್ ತಪ್ಪಾಗಿದ್ದೀನಿ ಅಂತ ಅಷ್ಟೇ. ವೆಜ್ ತಿನ್ಬಿಟ್ಟು ಕುಡ್ಲೆಲ್ಲ ನಮ್ ಸತ್ತರು ಅಲ್ಲಿ ಇನ್ನೂ ಇದು ಸೋರ್ತಾ ಇದೆ ಹಾಲು. ಅವ್ನ್ ಕುಡ್ಸ್ಬಿಡ ಅಲ್ನ, ಅದ್ ಸೋರ್ದೆ ಹಂಗೆ ಇರ್ತದೆ ನಿನ್ಗೆ. ಏನ್ ಇದೇನ್ ಟೆಕ್ನಿಕ್ ಇದ, ಇಂಜಿನ್ ಆಗಿಲ್ಲ ನಿಲ್ಸ್ಬಿಡಕ್ ಆಫ್ ಮಾಡಿ. ಹೇಳ್ದೆ ಓಲಿ ಪಾಪ ಅಂತ, ತಿನ್ನು ಅದನ್ನು ಸಮೇತ ಸೇರ್ಸ್ಕೊಂಡು ಅಂತ. ಬೇಕೇನ? ಅಂಟದು ಹಾಲಲ್ಲ. ನಿಲ್ಬಿಟ್ಟು ಎಳಿದಾಕೊಬ್ರು ಅವಾಗ್ಲೂ ಅದನ್ನೇ ಹೇಳೋದು ಅವ್ನಿಗೆ. ಇಲ್ಲ ಅವ್ನ್ ಸುಮ್ನೆ ಇರಕ್ ಹೇಳೋ. ಬೇಕೇನೋ ಅಳ್ಸ್ಲಂಡ್ ಬೇಕೇನೋ, ಅದಕ್ಕೆ ಹಿಂಗ್ ಆಡ್ತಿದ್ಯಾ? ಸ್ವೀಟ್ ಏನಿಲ್ಲ. ಸ್ವೀಟ್ ಇಲ್ಲ ಕಣ, ಸಪ್ಪೆಲ್ಲ. ಹೌದಾ? ದೇವರಣ್ಣ ನಮ್ಮ ಮರ್ದವ ಎಷ್ಟು ಸಖತ್ತಾಗಿದ್ದು. ಸ್ವಲ್ಪ ಮರದೋಗಿ ಹೇಳಿದ್ಕೆ 15 ದಿನದಿಂದ ಪ್ರೋಸೆಸ್ ಹೋಗಿದಾಗ ಅಲ್ಲಿ Cut ಮಾಡೋ ನೀನು. ಚೆನ್ನಾಗಿದ್ದಿಲ್ಲ. ಚೆನ್ನಾಗಿತ್ತು. ಅಷ್ಟೊಂದ್ ಸಿಗಿಲ್ಲ. ಓಕೆ, ಅದನ್ನೇ ಅಷ್ಟು ಸ್ವೀಟ್ ಇಲ್ಲ. ಇನ್ನೂ ಸಿಹಿ ಇರ್ಬೇಕು. ಇನ್ನೊಂಚೂರು ಹಣ್ಣಾಗ್ಬೇಕಿತ್ತು, ಇನ್ನೊಂದ್ ದಿನ ಬಿಡ್ಬೇಕಿತ್ತು. ಸಾಕು, ಇನ್ನೊಂಚೂರು ಹಣ್ಣಾದ್ರೆ ಹಣ್ಣಾಗೈತೆ ಬಟ್ ಸಿಹಿ ಆಗ್ಬಿಡ್, ಸಿಹಿ ಇಲ್ಲ ಅನ್ಸುತ್ತಿದ್ದು ಕಾಯಿ. ಆದ್ರೆ ಸಿಹಿ ಇಲ್ಲ. ಇದು ಈ ಕಲರ್ ಇರೋದು, ಇನ್ನೊಸಿ ಎಲ್ಲೋ ಕಲರ್ ಇದ್ದಿದ್ರೆ ಅರ್ಶಿನ ಕಲರ್. ಚಂದ್ರು ಅಳಸಣ ಇದು ಬೇಕೇನಾ? ಆರೆಂಜ್ ಕಲರ್ದು ಅಳ್ಸಂತೋಣೆ ಶರ್ಟ್ ಕಲರ್ ಆರೆಂಜ್ ಕಲರ್ ಕುತ್ಕೋ. ಆರೆಂಜ್ ಕಲರ್ ಅಸ್ಲಣ್ಣ, ಚಂದ್ರ ಅಸ್ಲಣ್ಣ ತಾನೆ ಅನ್ನೋದು. ಅದನ್ನು ನೋಡಪ್ಪ, ಅದು ಇಲ್ಲ ಅಂತ ಅನ್ಕೊಂಡ್ರು. ಕಟ್ ಮಾಡ್ಲಾ? ಪರವಾಗಿಲ್ಲ ಕಣ, ಸಿಹಿ ಐತೆ. ಕಟ್ ಮಾಡಿ ಗೈಸ್ ಕೋಬ್ರಾ 2 ಭಾಗ ಮಾಡ್ದ ನೋಡಿ. ಕ್ಲೀನ್ ಆಗಿ ಬಿಡ್ಸುಕೋಬ್ರ, ನಿನ್ ಟ್ಯಾಲೆಂಟ್ ತೋರ್ಸಿ ಇವತ್ತು. ಇಟ್ಕೊಳ್ಳೋದ ಹಂಗೆ. ಗೈಸ್ ಕೋಬ್ರಾ 2 ಭಾಗ ಮಾಡ್ತಾವ ಅಳ್ಸಣ್ಣ. ಟ್ಯಾಲೆಂಟ್ ಐತೆ ಕಣ. ಕಲರ್ ಒಂದಿಲ್ಲ ಅನ್ನದ್ಬಿಟ್ರೆ ಎಲ್ಲ ಐತೆ ಈ ಮನ್ಸಿಗೆ. ಕಲರ್ ಐತೆ ಆದ್ರೆ ಡಾರ್ಕ್ ಅಂದ್ರೆ ಈ ಕಲರ್ ತೋರ್ಸೋ, ನನ್ ತೋರ್ಸ್ಬೇಡ. ಕಲರ್ ಇಲ್ಲ ನಾನು ಅಷ್ಟೇ ಹೇಳ್ತದೀನಿ. ಹೇಳಿದ್ದು ಅಂತ ಗೊತ್ತು. ಅಳಸ್ಲಂಡ್ ಕಲರ್ ಹೇಳಿದ್ ಕಣ. ಇಸ್ಕೊಬರ್ಲಿಲ್ವಾ? ಹ್ಞೂ ಕಣ. ಐ ನ್ಯಾಚುರಲ್ ಆಗಿ ಎಲೆ ತಂದಿರೋದು. ಎಲೆ ಇಲ್ಲಿ ನೋಡು, ಮಣ್ಣ ಅಡಿನ ಬೋಸ್ ಇಸ್ಕೊ ಬರೋಗು. ಮತ್ತೆ ಹಂಗೆ ನಮ್ಮ ಇವನು ಕರ್ಕೊಂಬ. ಭೀಮಾ ಬಂದ್ರೆ ಅಟ್ಯಾಕ್ ಆಗೋಯ್ತಿವಿ, ಅದಕ್ಕೆ ಕೆಳಗ್ ಬಿಟ್ಟಿರೋದು. ತರಕೊಂಡ್ ಬಸ್ಯಾ ಇಲ್ಲ ಹಾಕೋಣ ಬಿಡಿ ಈ ಕಡೆ. ಲೋ ಇಲ್ಲಿ ಆಯ್ತಲ್ಲ, ಇಲ್ಲಿ ಮಡಿಕೊಳ್ಬೇಕಣ ಅಳ್ಸ್ಲಂಡ್ ತೊಳೆನ. ಇಲ್ಲಿ ಕ್ಲೀನ್ ಆಗೈತೆ. ತೋರ್ಸಾ ಓಪನ್ ಮಾಡ. ಅಷ್ಟೇ ಕಣ. ಇದನ್ ಮಾಡಕ್ಕೆ ನೀನು ಇಷ್ಟೆಲ್ಲ ಪೋಸ್ ಕೊಟ್ಟ. ಕಟ್ ಮಾಡ್ತಿರೋ ನಾವು, ಹೇಳ್ಕೊಡ್ತಿರೋ ನಾನು. ಇವ್ನಿಗೆ ಎಳ್ದ್ಬಿಟ್ಟು ಕಟ್ ಮಾಡ್ತೀನಿ ಕಟ್ ಮಾಡ್ತೀನಿ ಅಂತ ಏನಂದೆ? ಏನೋ ಬೆವ್ರು ಸುರ್ಸಿ ಅವನೇ ಎಲ್ಲ ಮಾಡ್ತೀನಿ. ಅಲ್ಲ, ಕಟ್ ಮಾಡ್ತೀನಿ ಅಂತ ಏನಂದೆ? ನಿಜ ಹೇಳು. ನೋಡಿ ಗೈಸ್, ನನ್ ಕೈಲಿ ತಂದೆ ನೀನು. ತೊಳೆ ದೊಡ್ಡವೆ. ಕೊಬ್ರ ರಸಾಯನ ಮಾಡ್ಬಿಟ್ರೆ ರಸಾಯನ ಇವಾಗ ಆಗಲ್ಲ ಬಿಡು. ಇವಾಗ ಕಾಯಿ ತುರ್ದಿ ನಮ್ಮಮ್ಮ ಹೆಲ್ಪ್ ಮಾಡ್ತಾರೆ. ಹಂಗಾರ ಮಾಡ್ಬೋದು. ಅಂದ್ರೆ ಮಾಡ. ಕಾಯಿ ತುರ್ದಿ ಬೆಲ್ಲನ ಎಲ್ಲ ಚೂರ್ ಮಾಡಿ, ಮತ್ತೆ ಕಡ್ಲೆಪುರಿ ತಂದಿ. ಕಡ್ಲೆಪುರಿ ಕಡ್ಲೆಪುರಿನೂ ಹಾಕ್ತಾರೆ. ಬಾಳೆಹಣ್ಣು ರಸಾಯನಿಕ ಹಾಕಲ್ವೇನೋ ನೀನ್ ಹೇಳೋ. ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಬಿಟ್ಟು ನಮ್ಗೆಲ್ಲ ಸುಮ್ನಿರೋ, ಅವ್ರ ಅಪ್ಪ ಬೈತಾರೆ. ಅವ್ರ ಅಪ್ಪ ಯಾಕೆ ಬೈತಾರೆ? ಬೈಬೇಡ ಹಂಗೆಲ್ಲ, ಅವ್ರ ಅಪ್ಪನ್ ಕರ್ಕೊಂಡ್ ಬಂದ್ಬಿಡ್ತಾನೆ. ಕಡ್ಲೆಪುರಿ ಹಾಕದ ಅವಲಕ್ಕಿ ನಿಲ್ಸ್ಬಿಟ್ಟು ಹಾಕದ? ನಿಜ ಹೇಳು. ಎರಡು ಹಾಕ್ತಾರೋ, ಯಾಕ್ರೋ ಜಗಳ ಆಡ್ತೀವಿ. ಆಯ್ತು ಬಿಡಪ್ಪ, ನಂಗೆ ಕಡ್ಲೆಪುರಿನೂ ಹಾಕ್ತಾರೆ, ಬಾಳೆಹಣ್ಣು ಹಾಕ್ತಾರೆ, ಅವಲಕ್ಕಿ ನೆನ್ಸ್ಬಿಟ್ಟು ಹಾಕ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ಒಬ್ಬರ ನಿಮ್ದು ವೇ ಆಫ್ ಡೂಯಿಂಗ್ ಇಸ್ ಡಿಫರೆಂಟ್, ನಮ್ದು ಡಿಫರೆಂಟ್ ಪಾಪ. ಆಯ್ತಣ್ಣ. ಒಳ್ಳೆ ದೊಡ್ಡ ಕವೆ ಗೈಸ್ ತೊಳೆಗಳು. ಇಬ್ರು ಬಿಡಿಸ್ತಾ ಇದೀವಿ. ನಾನ್ ವಿಡಿಯೋ ಮಾಡ್ತಿಲ್ವಾ? ಇಬ್ರು ಬಿಡ್ಸೋರೆ, ನಾನು ಅಳ್ಸ್ಲಂಡ್ ತಿನ್ನೋಣ. ಬೀಜ ಈಚೆ ಹಾಕ್ಬಿಟ್ಟು ಅಳ್ಸ್ಲಂಡ್ ತಿನ್ನೋಣ ಬನ್ನಿ ಗೈಸ್. ಹೆವಿ ದೊಡ್ಡ ಐತೆ ತೊಳೆ. ನಾನು ಫಸ್ಟ್ ತಿಂದೆ, ಟೇಸ್ಟ್ ಓಸಿ ಕಮ್ಮಿ ಇತ್ತು, ಸ್ವೀಟ್ ಇರ್ಲಿಲ್ಲ. ಓಕೆ ಕಣ, ಆಯ್ತು ಕಣ. ಇಷ್ಟಿಲ್ಲ. ನಮ್ಮ ಮಕ್ಕರ್ ಮರದಲ್ಲಿ ಒಂದ್ಸಲಿ ಕಿತ್ಕೊಬತ್ತೀನಿ ರೀ ನಿಮ್ಗೆ. ಒಂದ್ ವಾರದಿಂದ ಕಿತ್ಕೊಬತ್ತಾನೆ ಅವನೇ. ನಾನು ಕಾಯ್ತಾನೆ ಇದ್ದೆ, ಅಷ್ಟೊಂದು ತಗೋಬತ್ತೀನಿ ಅಂತಿದ್ದೆ. ಅದಕ್ಕೆ ಇವ್ನು ತರದೇ ಇರೋದಕ್ಕೆ ಇವತ್ ಕಾಸು ಕೊಟ್ಟು ತಗೊಂಡು ತಿಂತಾ ಇರೋದು. ಹಂಗೈತೆ ಹಿಂಗೆ ಎಡಿಯೋ ಹಿಂಗೆ ಲೋ ಕ್ಲೀನ್ ಆಗಿ ಅಷ್ಟು ಎಡ್ಕೊಂಡ್ ಒಂದೇ ಸಲ ಹಂಗಾರೆ ನೀನ್ ಅಂಗಡಿಗೆ ಹೋದ್ಮೇಲೆ ಅಲ್ಲಿರೋ. ಈಗ ಅಂಗಡಿ ತಗೋತಾನೆ, ಅಂಗಡಿ ಹಿಂಗೆಲ್ಲ ಕೊಡ್ತಾರ. ಅಲ್ಲಾಗಿರೆ ಅಣ್ಣ ದುಡ್ಡು ಕೊಡೋಣ, ಯಾಕಡೆ ಹಿಂಗ್ ಕೊಟ್ಟಿ ಅಂತ ಕೇಳ್ತಾರಿಲ್ವ ಅವನು. ಸಾಗೇನ್ರಿ ಒಟ್ನ ನೀನ್ ತಗೊಂಡ್ ಜಾಕ್ ಫ್ರೂಟ್ ಸ್ಟೋರ್. ಕೈ ತೊಳ್ಕೊಬತ್ತೀನಿ ಬಿಡಿಸ್ತೀನಿ, ಇದಾಗ್ಬಿಡದೆ.
ಅಳಸ್ಲನ್ ತೊಳೆ ಎಲ್ಲಾನು ಬಿಡಿಸ್ತಾ ಇದೀವಿ, ಒಟ್ಟಿಗೆ ತಿಂತೀವಿ. ಅರ್ಧ ಅಳಸ್ಲಣ್ಣ ಅಷ್ಟೇ ಬಿಡಿಸಿರೋದು ನೋಡಿ, ಅಲ್ಲೇ ಎಷ್ಟು ತೊಳೆ ಬಂದು. ಇಬ್ರು ಬಿಡಿಸ್ತಾ ಇದೀವಿ ಅಂತ ಹೇಳಿ ನಾನು ಅದೇ ಹೇಳಕ್ ಬಂದೆ ಈ ತರ ಪಾಪ ನಮ್ಮ ಪವನ್ ಫುಲ್ ಕಷ್ಟ ಪಡ್ತಾವನೆ. ಅಯ್ಯೋ ಸುಸ್ತಾಗ ಇನ್ನೊಂದ್ 2 ನಿಮಿಷ ಹೋದ್ರೆ ನೋಡು ಇಲ್ಲೆಲ್ಲ ಕಿತ್ಕೊಳ್ಳುತ್ತೆ ಬೇವ್ರು. ಆಲೆ ಬತ್ತೈತೆ. ಏನೇ ಕೆಲಸ ಮಾಡಿದವರು ಬೇವ್ರು ಬರ್ತದೆ, ಕೆಲಸ ಮಾಡ್ರು ಬರ್ತದೆ. ಹೆಂಗ ಪವನ್ ಇದೆಲ್ಲ? ಒಂದಿದ್ ಬೋಸಿ ತಗೋಬರ ಕೇಳಲಿ ನಮ್ಮ ಅಮ್ಮನ್ಗೆ. ಅವ್ನ್ ಹೇಳ್ತಾರೆ ಬೋಸಿ ನಿಂತ ಕೇಳು, ಅಸ್ಲೇಣ ಹಾಕೊಳಕಲ್ಲ. ಬೇಡ ಅಂದ ಯಾವಾಗ್ಲೇ ಬೆವ್ರಿಗೋ ಬೆವ್ರಿಗೆ ಬೋಸಿನಾ ನಿನ್ಗೆ ಒರ್ಸ್ಕೊಂಡು ಮನೆಗೆ ಹೋಗಿ ನಿಮ್ಮ ಅಮ್ಮಗ್ ತೋರ್ಸು, ನೋಡ್ ಮಮ್ಮಿ ಹಿಂಗ್ ಬರ್ತದೆ ಸುಮ್ನೆ. ಕಾಮಿಡಿ ಮಾಡ್ದ ಕಣ ಕಾಮಿಡಿ. ಮನೆಗೆ ಮಮ್ಮಿಗ್ ತೋರ್ಸು. ಪವನ್ ನೋಡಿ ಹೆಂಗ್ ಕುಯ್ದವ್ರು, ಕೈ ಕುಯ್ಕೊಬಿಟ್ಟಿನಪ್ಪ. ನಿಮ್ಮ ಅಪ್ಪ ಬಂದ್ಬಿಡ್ತಾರೆ. ಗೈಸ್ ಬನ್ನಿ, ಇವಾಗ ಹಳಸ್ಲನ್ ಎಲ್ಲಾನು ಬಿಡ್ಸಿದೀವಿ ನಾವು. ಅರ್ಧ ಹಳಸ್ಲಣ್ಣ ಇಷ್ಟೇ ನಾವು ಅಂತ ಯಾಕಂತ ಇದೆಯಾ ಮಚ್ಚ ನೀನು. ಇವಾಗ ಹಳಸ್ಲನ್ ತಿನ್ನೋಣ. ತಿನ್ರ ಹಳಸ್ಲನ್ ಬಿಡ್ಸಿರೋದ್ನ ತಿನ್ನೋಣ ಈಸಿಯಾಗಿ. ಸ್ವೀಟ್ ಸ್ವಲ್ಪ ಕಮ್ಮಿನೇ, ಬಟ್ ಚೆನ್ನಾಗೈತೆ. ಇನ್ನೊಂದ್ ಸ್ವಲ್ಪ ಹಣ್ಣಾಗಿ, ಇನ್ನೊಂದ್ ಸ್ವಲ್ಪ ಕಲರ್ ಇರೋ ಹಣ್ಣಾಗಿದ್ರೆ ಇನ್ನೂ ಸಗದಾಗಿರೋದು. ಇದು ಚೆನ್ನಾಗೈತೆ. ಏನ್ ಹೇಳ್ತೀಯ ಗೊಬ್ರ? ಆ ವ್ಯಕ್ತಿಗೆ ಮಾತು ಬರ್ತಾರೆ. ಫಸ್ಟ್ ಹೇಳಿ ನಾನು ಸ್ವೀಟ್ ಕಮ್ಮಿ ಇದೆ ಅಂತ. ತೊಳೆದಪ್ಪ ಅವಲ್ಲ ನಿನ್ನಂಗೆ. ನಾವು ಇಷ್ಟೇ ತಿಂದಿದ್ದು ಸಾಕಾಯ್ತು ನಮ್ಗೆ. ಮಿಕ್ಕಿರೋದ್ ಬಸ್ಸಿಗೆ ಹಾಕ್ಬಿಟ್ಟು ನಮ್ಮ ಮನೆ ನಮ್ಮ ರೆಡಿ ಆಯ್ತು ಒಳಗಡೆ. ಭೀಮನ್ ಒಳಗಡೆ ರೆಡಿ. ಭೀಮ ಬಂದ ನೋಡಿ, ಅಲ್ಲೇ ಇರು. ಏಯ್ ನಿನ್ ಎತ್ಕೊಂಡ್ ಬಂದುದೇ ನಾವು ಕಚ್ಚು ನನ್ಗೆ ಹೇಳ್ಕೊಡ್ತಾನೆ. ನಾನ್ ಹೇಳ್ಬೇಕು ನೀನ್ ಕಚ್ಚು ಅಂತ. ಆಮೇಲೆ ತಿನ್ಸ್ಬಿಡು ಇವಾಗ ಬೇಡ. ಒಂದ್ 2 ತಿನ್ಸ್ರಿ ಸುಮ್ನೆ ಬಿಡಿಸ್ಬಿಟ್ಟು ಬೀಜನೆಲ್ಲ. ಜಾಸ್ತಿ ತಿನ್ಸೂರಿ ಇದಾಗ್ಬಿಡುತ್ತೆ. ಏನು ಹಾಕೋಬಿಡಿ ಅಂತ ಬೋಸಿಗೆ ಹಾಕೋಬಿಡಿ. ಬೋಸಿಗೆ ಹಾಕೋ. ಅದ್ ಹಂಗೆ ಅದು ಹಂಗೆ ಎಲೆನೋ ಪೇಪರ್ ಏನಾರು ಮುಚ್ಬಿಟ್ಟಿಡಿ. ಎತ್ಕೊ ಹೇಳ್ತೀನಿ. ಕೋಬ್ರನು ಮತ್ತೆ ಭೀಮಾ ಲವ್ ಮಾಡ್ತಾವ್ರೆ. ಕೋಬ್ರಾ ಲವ್ ಅನ್ಸ್ತಾವನು. ಬಾಯ್ಲಿ ತಿನ್ನು, ಬಾ ತಿನ್ನು. ಇಲ್ಲಿ ಫಸ್ಟ್ ಕುಚ್ಚು ಡಿಸಿಪ್ಲಿನ್ ಮರ್ತ್ಬಿಟ್ಯಾ? ಸೆಕೆಂಡ್ ಕೇಳ ಕೊಡ್ತಾನೆ. ಸೆಕೆಂಡ್ ಕೇಳ, ಸೆಕೆಂಡ್ ಕೊಡ ಅವ್ನಿಗೆ. ಸೆಕೆಂಡ್ ಹಾ ಕೂದ. ಒಂದೊಂದೇ ನಿಧಾನ ತಿನ್ನೋ, ಅದ್ಬಿಟ್ಟು ಅಷ್ಟೊಂದಿಲ್ಲ ಆಂಟಿ, ನಿಧಾನ ತಿನ್ನೋ. ಇಲ್ಲ ಏನಾಗಲ್ಲ, 2-3 ತೊಳೆ ತಿನ್ಬೋದಾ? ಅಂಕಲ್ ಕೊಡಿ. ನಿಧಾನ ತಿನ್ನೋ, ಅದ್ಬಿಡ್ತೀನಿ. ಭೀಮನ್ಗೆ ಅವತ್ತು ನಾವು ಉಂಡೆ ಚಿಕನ್ ಅರ್ಧ ತಿಂದಿದ್ನಲ್ಲ, ನಾನು ತೊಳೆದ್ಬಿಟ್ಟು ಕ್ಲೀನ್ ಆಗಿ ಹಾಕ್ತೆ ಅರ್ಧ ಚಿಕನ್ನ. ಒಂದೇ ನಿಮಿಷ ಗೈಸ್. ಮಸಾಲೆ ಇರುತ್ತಲ್ಲ, ಒಂದೇ ನಿಮಿಷದಲ್ಲಿ ಅರ್ಧ ಉಂಡೆ ಕೋಳಿ ಖಾಲಿ ಮಾಡ್ದ ಭೀಮಾ. ಕೋಬ್ರನ್ ಸೋಸಕ್ ನಮ್ ಭೀಮಾ ಸಾಕು. ಭೀಮಾ ವರ್ಸಸ್ ಕೋಬ್ರಾ ಚಾಲೆಂಜ್ ಮಾಡಿದ್ರೆ ಕೋಬ್ರಾ ಆರಾಮಾಗಿ ಅಷ್ಟೇ ಸಾಕು. ಅಳಸ್ಲಾಂಡ್ ಸಾಕು ಇವತ್ತಿಗೆ ನಿನ್ಗೆ. ಇಬ್ರು ಫೋನ್ ನೋಡ್ಕೊಂಡು ಕೂತ್ಮಾರ್ ನೋಡಿ. ಮಲ್ಕೊಂಡಿದ್ದಾನೆ, ಫೋನ್ ನಿಂತಿದ್ದಾನೆ. ನಾನ್ ನೋಡಿ ಅಷ್ಟೆಲ್ಲ ಕಷ್ಟಪಟ್ಟು ಅಳಸ್ಲಾಂಡ್ ಕುಯ್ದು ಸುಸ್ತಾಗೋಯ್ತು. ಭೀಮಾ ಅವ್ರಿಬ್ರಿಗೆ ಹಿಂಸೆ ಕೊಡ್ತಾನೆ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮೆಲ್ಲರನ್ನು ಮಿಸ್ ಮಾಡ್ಕೋತೀರಿ. ಬಾಯ್ ಬಾಯ್.